ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬೈಲಹೊಂಗಲ ವಿಶ್ವ ಪರಿವರ್ತನೆಯ ಸೇವೆಗಾಗಿ ನಗರದ ಮುರ್ಕಿಭಾವಿ ರಸ್ತೆಯಲ್ಲಿ ತಿಗಡಿ ಪರಿವಾರದವರ ಜಾಗೆಯಲ್ಲಿ ನಿರ್ಮಿಸಲಾದ ರಾಜಯೋಗ ಭವನದ ಉದ್ಘಾಟನೆ ಹಾಗೂ ಅಲೌಕಿಕ ಈಶ್ವರೀಯ ಸೇವೆಯ 50 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ ಸಮರ್ಪಿತ ಸಹೋದರ ಸಹೋದರಿಯರ ಅಮೃತ ಮಹೋತ್ಸವ ಆಚರಣೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಗುರುವಾರ ಸಾಯಂಕಾಲ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ದಿನಾಂಕ 26/2/2026ರಿಂದ ಶನಿವಾರ ದಿನಾಂಕ 28/2/2026ರವರೆಗೆ ಪ್ರತಿದಿನ ಸಾಯಂಕಾಲ 5:30ರಿಂದ 8ರವರೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಪೂಜ್ಯರ ಆಶೀರ್ವಚನ ಮತ್ತು ಗಣ್ಯರ ಹಿತನುಡಿಗಳು ಜರುಗಲಿವೆ. ರವಿವಾರ ದಿನಾಂಕ 1/3/2026ರಂದು ಮುಂಜಾನೆ 8:30ಕ್ಕೆ ಬೃಹತ್ ಶಾಂತಿ ಯಾತ್ರೆ, ನಂತರ ಮುಂಜಾನೆ 10:30ಕ್ಕೆ ರಾಜಯೋಗ ಭವನದ ಉದ್ಘಾಟನಾ ಸಮಾರಂಭ ನೆರವೇರುವುದು. ಬೈಲಹೊಂಗಲದಲ್ಲಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ 75ನೇ ಇಸ್ವಿ ಪ್ರಾರಂಭ ಆಯಿತು. 75ನೇ ಇಸ್ವಿಯಲ್ಲಿ ಅದು ಆ ಕಲಿ ಬಡಿದು ಈ ಕಲಿ ಬಡಿದು 99 ಇಸ್ವಿ ತನ್ನದೇ ಆಗಿರ್ತಕ್ಕಂಥ ಸ್ವಾಮಿ ಸೆಂಟರ್ನ ಬಂದು ಇವತ್ತು 2ನೇ ಬ್ರ್ಯಾಂಚನ್ನು ಇಲ್ಲಿ, ಯಾಕಂದ್ರೆ ನಾವಲ್ಲಿ ಪಾಲನೆ ಪೋಷಣೆ ಪಡೆದಿದ್ದ ಆಧಾರವಾಗಿ ನಾವು ಈ TD ಫ್ಯಾಮಿಲಿಯಿಂದ ಈ ಯೋಗ ಭವನವನ್ನು ನಿರ್ಮಾಣ ಮಾಡಿದ್ವಿ. ಈ ಯೋಗ ಭವನ ನಿರ್ಮಾಣ ಮಾಡ್ಬೇಕಂತಿದ್ರೆ ಎಲ್ಲರೂ ಕ್ವಶನ್ ಮಾಡ್ತಾರೆ, ಎಷ್ಟು ಕೋಟಿ ಖರ್ಚು ಮಾಡಿದ್ದೀರಿ ಅಂತ. ನಿಮ್ಗೊಂದು ಅನುಭವ ಹೇಳ್ತೇನೆ, ನಾನು ಗೊತ್ತಾಗಿಲ್ಲ ಹೇಗೆ ಮಾಡಿದ್ದೀವಿ ಅಂತ. ಇದು ಪ್ರಾರಂಭ 4 ವರ್ಷ ಆಯಿತು, ಅಟ ಕಟ್ಕೊಂಡು ಬಂದು ಈ ಹಂತಕ್ಕೆ ಬಂದದ. ಎಲ್ಲ ಧರ್ಮೀಯರು, ಎಲ್ಲ ಊರಿನವರು ಇದಕ್ಕೆ ಯಾವತ್ತೂ ಕೀಲಿರೋದಿಲ್ಲ. ತಾವು ಬರ್ಬೋದು, ಇಲ್ಲಿ ಜ್ಞಾನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಆಧ್ಯಾತ್ಮಿಕ ಚಿಂತನೆ ಕಾರ್ಯಕ್ರಮ ಮಾಡ್ಬೋದು. ಅದಕ್ಕೆ ನಾವು ಈಶ್ವರ ವಿಶ್ವವಿದ್ಯಾಲಯಕ್ಕೆ ಒಂದು ಸಣ್ಣ, ಯಾಕೆ ಈಶ್ವರ ಕೊಟ್ಟಿರ್ತಕ್ಕ ಸಂಸ್ಕಾರಾನುಸಾರವಾಗಿ ಒಂದು ಸಣ್ಣ ಕೊಡುಗೆ ಸಾಷ್ಟಾಂಗ ನಮಸ್ಕರಿಸುತ್ತಾರೆ. ಅದರಂತೆ ವೇದಿಕೆ ಮೇಲೆ ಆಸನಂತ ಶಿವರಂಜನವರೇ, ಬಾಬಣ್ಣವರೇ, ಅಜ್ಜ ಅವರೇ, ಮಾಳಿಗೆ ಅವರೇ, ಸ್ವಾಮಿಗಳವರು, ಜನ್ಮಟ್ಟವರು, ಇಲ್ಲಿ ಆರಂಭತೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಎಲ್ಲ ಅಕ್ಕಂದಿರು. ಈಗಾಗಲೇ ಈ ಪತ್ರಿಕೆ ಬಿಡುಗಡೆ ಸಮಾರಂಭ ಈಗಾಗಲೇ ಪ್ರಸ್ತಾವಿತವಾಗಿ ನಮ್ಗೆ ಬಸವಣ್ಣವರೆಲ್ಲ ಹೇಳಿದರು. ಈ ಕಾರ್ಯಕ್ರಮದಾಗ ಇದರ ಉದ್ಘಾಟನಾ ಅಕ್ಟೋಬರ್ 75ನೇ ವರ್ಷದ್ದು. ಇನ್ನೂ ಅದರ ಜೊತೆಗೆ 4 ಮಂದಿ ಇದನ್ನು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ರು. ಮತ್ತು 25ನೇ ತಾರೀಕಿನಿಂದ ಈ ಕಾರ್ಯಕ್ರಮ ಚೆನ್ನಮ್ಮ ಸಮಾಧಿಯಿಂದ ಚಾಲೂ ಆಗ್ತೈತಿ ಅನ್ನುವಂಥದ್ದು ಹೇಳಿದರು. ಮತ್ತು ಲಾಸ್ಟ್ 1ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು 10-15 ಜನ ಪೂಜ್ಯರು ಬರ್ತಾರೆ. ಅದರ ಜೊತೆಗೆ ಎಲ್ಲ ಸಾರ್ವಜನಿಕ ಎಲ್ಲ ಮಂದಿಗೂ ಆಹ್ವಾನ ಕೊಟ್ಟು ಇಲ್ಲಿ ದೊಡ್ಡ ಸ್ಟೇಜಿನೊಳಗೆ ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಈ ಒಂದು ಗುರಿ ಇಟ್ಕೊಂಡು ಮಾಡತ್ತಾರ. ಇದು ಒಂದು ಸ್ವಂತ ದುಡ್ಡು ಅನ್ನೋದಾಗ ಇಷ್ಟೆಲ್ಲ ಮಾಡಿಕ್ಯಾರ. ಇದನ್ನು ಒಂದು ಪ್ರಜಾಪಿತ ಬ್ರಹ್ಮಕುಮಾರಿಗೆ ಇಂಥ ಒಂದು ಇದನ್ನ ಸಂಸ್ಥೆ ಈ ಒಂದು ಬೆಳಿಗ್ಗೆವನ್ನು ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾರಂದ್ರೆ ಇದು ಒಂದು ಸಣ್ಣ ಮಾತು. ಯಾಕಂದ್ರೆ ಅವರು ಮೊದಲೇ ನಮ್ಮವರ ಒಡನಾಟ ಭಾಳ ದಿನ ಐತಿ. ಯಾಕಂದ್ರೆ ಅವ್ರಿಗೆ ನಮ್ಗೆ ಹೆಂಗಪ್ಪ ಅಂತಂದ್ರೆ ನಾವು ಅವ್ರ ಬಿಟ್ಟು ಯಾವ ಕಾರ್ಯಕ್ರಮ ಮಾಡೋಂಗಿಲ್ಲ, ನಮ್ಮ ಬಿಟ್ಟು ಅವರು ಯಾವ ಕಾರ್ಯಕ್ರಮ, ಏನಾದ್ರು ಒಂದು ಸಮಸ್ಯೆ ಬಂದಾಗ ಅವ್ರು ಹೇಳ್ತಾರೆ, ನಮ್ಮದು ಏನಾದ್ರು ಒಂದು ಸಮಸ್ಯೆ ಬಂದಾಗ ಅವ್ರು ಹೇಳ್ತಾರೆ. ಹೀಗಾಗಿ ನಮ್ಮ ಅವರ ಒಡನಾಟ ಭಾಳ ಐತಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಾದ್ರೆ ಅವರು ಒಬ್ಬರು ಅಲ್ಲದ ಸಾರ್ವಜನಿಕವಾಗಿ ನಮ್ಮೆಲ್ಲರೂ ಅಥವಾ ನಾವಾಗಿ ಅನುಮಾನದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ದುಡ್ಡು ಮಣ್ಣಿ ಒಂದು ಹೇಳಿದ್ರು. ನಾವೊಂದು ಕೃಷಿ ಮೇಳು, ಜಾನುವಾರು ಜಾತ್ರೆ ಎಲ್ಲ ನಮ್ಮ ಕಮಿಟಿಯವ್ರೂ ಈ ಒಂದು 5 ದಿನದೊಳಗೂ ನಾವು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ. ವೇದಿಕೆ ಮೇಲೆ ಆಸನವಿರ್ತಕ್ಕಂಥ ಎಲ್ಲರಿಗೂ ಅವರಿವರನ್ನದೇ ಎಲ್ಲರಿಗೆ ಶರಣೆಂದು ಈ ವೇದಿಕೆ ಮುಂಭಾಗದಂಥ ಊರಿನ ಎಲ್ಲ ಹಿರಿಯರೇ, ಈಗಾಗಲೇ ಎಲ್ಲ ವಿಷಯಗಳನ್ನು ಈ ಬ್ರಹ್ಮಕುಮಾರಿ ಇದರ ಸಂಬಂಧ ಎಲ್ಲ ಹೇಳಿದ್ರು. ಈ ಎಲ್ಲರೂ ನಾವು ಇಷ್ಟೆಲ್ಲ ಒಂದು ಕಾಲ ನಾನು ಇಲ್ಲಿ ಬಂದಿರಕ್ಕಿಲ್ಲ, ಅಲ್ಲಿ ನೋಡಿದ್ದೀವಿ ಬ್ರಹ್ಮಕುಮಾರಿ ಮಂಟಪವನ್ನು. ಇಲ್ಲಿಂದ ನಮ್ಮ ಬಸಣ್ಣವ್ರು ಈ ರೀತಿ ಒಂದು ಇಲ್ಲಿ ಕಾರ್ಯಕ್ರಮವನ್ನು ನೋಡಿದ್ವಿ. ಯಾಕಂದ್ರೆ ನಾವು ನಮ್ಮ ಸ್ವಂತಕ್ಕಾಗಿ ನಾವು ಎಲ್ಲರೂ ವಿಚಾರ ಮಾಡ್ತೀವಿ. ಈ ಸಮಾಜಕ್ಕಾಗಿ ಇದೊಂದು ನಾನು ಬಿಲ್ಡಿಂಗ್ ಇರಲಿ ಅಥವಾ ಇಲ್ಲಿ ಒಂದು ಧರ್ಮಕ್ಕಾಗಿ ಒಂದು ಉಳಿಲಿ ಅನ್ನತಕ್ಕಂಥ ಒಂದು ವಿಚಾರಕ್ಕಾಗಿ ಇಂದ ಅವ್ರು ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ನಾವು ಅವರಿಗೆ ಶರಣಾಗಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ನಮಗೆ ನಾವು ಬೇಕಾದಾಗ ಏನೋ ಮಾಡ್ಬೋದು, ಬೇರೆ ಸಮಾಜಕ್ಕೆ ಮಾಡ್ಯಾರ ಅಂದ್ರೆ ಅವರಿಗೆ ನಾವು ಧನ್ಯವಾದವನ್ನು ಹೇಳಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇರೋದು ಒಳ್ಳೆಯದಂತೇಳಿ ನನ್ನ ಭಾವನೆ. ಆ ಕಾರ್ಯಕ್ರಮಕ್ಕಾಗಿ ಇವತ್ತು
1ನೇ ತಾರೀಕಿನಿಂದ ಹಿಡ್ಕೊಂಡಿದ್ದು ಕಂಟಿನ್ಯೂಸ್ 4-5 ದಿನ 25ರಿಂದ 1ನೇ ತಾರೀಕಿನ ತನಕ ಇದು ಕಾರ್ಯಕ್ರಮ ಐತಿ. ಎಲ್ಲ ಮತ್ತು ನಮ್ಮ ಅಕ್ಕವ್ರನ್ನ ಹಿಡ್ಕೊಂಡು 75ನೇ ವರ್ಷದ ಹಿಡ್ಕೊಂಡು 90 ವರ್ಷ ತನಕ ಇರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಮತ್ತು ಈ ಬಿಲ್ಡಿಂಗನ್ನು ಹಸ್ತಾಂತರ ಕಾರ್ಯಕ್ರಮ ಐತಿ. ಆ ಕಾರ್ಯಕ್ರಮ ಮಾಡಿದ್ದಕ್ಕೆ ಬೈಲಹೊಂಗಲ ನಾಡಿನ ಜನತೆ, ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಈಗ ನಾವೆಲ್ಲ ಒಂದು ಬಿಲ್ಡಿಂಗ್ ಐತೆ ಅಂತಂದ್ರೆ ಸರ್ಕಾರಕ್ಕೆ ಹೋಗಿ ನಾವು ಮನವಿ ಕೊಡೋದು, ಎಂ ಪಿಗಳು ಬಂದಾಗ ಲೆಟ್ರ್ ಹಿಡ್ಕೊಂಡು ಹೋಗೋದು, ನಮ್ಮ ಕಡೆ ಗ್ರ್ಯಾಂಟ್ ಹಾಕಿ ಕೊಡಿ, ನಿಮ್ಮ ಕಡೆ ಗ್ರ್ಯಾಂಟ್. ಇದು ಹಂಗಲ್ಲ. ನನ್ನ ಹಣ ನನ್ನ ದುಡಿದಿದ್ದು ಸಮಾಜಕ್ಕೆ ಹೋಗ್ಲಿ ಅಂತಕ್ಕಂಥ ವ್ಯಕ್ತಿಗಳು ನಮ್ಮ ಊರಲ್ಲಿನೂ ಅದಾರಂದ್ರೆ ನಾವು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ನಾವು ಅವರಿಗೆ ಇಡೀ ಊರಿನ ನಾಗರಿಕರೆಲ್ಲ ಕುಡ್ಕೊಂಡು ನಾವು ಅವ್ರಿಗೆ ಮೊದಲ ಆ ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕನ್ನೋ ನನ್ನ ವೈಯಕ್ತಿಕ ಬೇಕು. ಆ ನಿಟ್ಟಿನಲ್ಲಿ ನನಗೂ ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಿಗೆ ಶರಣೆಂದು ನಾನು ಮಾತನಾಡ್ತೇನೆ. ಜೈ ಹಿಂದ್. ಈ ಒಂದು ರಾಜಯೋಗ ಭವನದ ಉದ್ಘಾಟನೆ ಹಾಗೂ ಹಲವಾರು ಕಾರ್ಯಕ್ರಮಗಳ ಪೂರ್ವಭಾವಿ ಸಭೆಗೆ ಆಗಮಿಸಿದಂಥ ಈ ಒಂದು ವೇದಿಕೆಯ ಮೇಲೆ ರಾರಾಜಿಸುತ್ತಿರುವಂಥ ಮಾತೃಸ್ವರೂಪಿ ಪ್ರಭಾಕರನವರ ಚರಣಾರವಿಂದಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಹಿರಿಯ ಮಿತ್ರರು ಹಾಗೂ ಓಂ ಶಾಂತಿಯ ಅಭಿಮಾನಿಗಳೇ, ತಾಯಂದಿರೇ, ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಮ್ಮ ಬೈಲಹೊಂಗಲದಲ್ಲಿ ಜರುಗ್ತಾ ಇರೋದೊಂದು ಭಾಳ ಸಂತೋಷದ ವಿಷಯ. ಯಾಕಂತಂದ್ರೆ ಯಾರೂ ಮಾತಾಡ್ದಂಗೆ ನಮ್ಮ ಹೆಗಡಿ ಬಸವಣ್ಣರು ಎಲ್ಲನೂ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದು ಅಲ್ಲದೆ ಈಗ ಶಂಕರಣ್ಣ ಅಂದರು ಇಲ್ಲ ಅವ್ರಿಗೊಂದು ಇವ್ರಿಗೆ ಸನ್ಮಾನ ಮಾಡಬೇಕು. ಬೆಳಗ್ಗೆ ನಮ್ಮ ಕೃಷಿ ಮೇಳ ಮತ್ತು ಜಾನುವಾರು ಜಾತ್ರೆ ನಮ್ಮ ಊಟಿ ಮಡಾಳಪ್ಪಣ್ಣ ನಾವು ಇಲ್ಲ ಇದು ಬೆಳಗ್ಗೆನೇ ಮಾತಾಡಿದ್ದೀವಿ ನಾವು. ಯಾಕಂದ್ರೆ ಇದರಲ್ಲಿ ಒಂದು ದೊಡ್ಡ ಪ್ರಮಾಣ ನಮ್ಮ ತಿಗಡಿ ಬಸವಣ್ಣರಿಗೆ ಒಂದು ಸನ್ಮಾನ ಮಾಡೋದು ಅಂತೇಳಿ ಅದೇ ಮಾತು ಇವರು ಅಂದರು. ಅದರ ಸಲುವಾಗಿ ಎಲ್ಲರೂ ಸೇರಿ ಅವತ್ತು ಬಸವಣ್ಣಂದು ಈ 5 ಕಾರ್ಯಕ್ರಮದಲ್ಲಿ ಅದು ಒಂದು ಕಾರ್ಯಕ್ರಮ. ಅದರ ಸಲುವಾಗಿ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ.